ಕೊಲ್ಲೂರಿಗೆ ಹೋಗೋ ಶಾರ್ಟ್ ಕಟ್ ಅಂತ ಗೂಗಲ್ ಮ್ಯಾಪ್ಸ್ ನಂಬ್ಕೊಂಡು ನಾವು ದಾರಿ ಅಂತೂ ಹೆಂಗೂ ತಪ್ಪಿಬಿಟ್ಟಿದ್ದೀವಿ. ಬೆಳಗಿನ 4 ಗಂಟೆ ಕಾಡು ಹೆಂಗಿರುತ್ತೆ ನೋಡಿ. ಅದಕ್ಕೆ ಹೇಳೋದು, ಲೋಕಲ್ ಜನರನ್ನ ಯಾರು ಲೋಕಲ್ ಇರ್ತಾರೆ ಅವ್ರ ಹತ್ರನೇ ದಾರಿ ಕೇಳ್ಕೊಂಡು ಬರ್ಬೇಕಂತ. ಈ ಗೂಗಲ್ ಮ್ಯಾಪ್ಸ್ ಅನ್ನು ನಂಬ್ಕೊಂಡು ಬಂದ್ರೆ ಇದೇ ತರ ಆಗ್ತಿದೆ ನೋಡಿ. ನಾವು ಫುಲ್ ಕಾಡು ಒಳಗನೆ ತಿರ್ಗಾಡ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಹೊರಗೆ ಹೋಗಿ ಮತ್ತೆ ಮೇನ್ ರೋಡ್ ಇಂದ ವಾಪಸ್ ನಾವು ಕೊಡಚಾದ್ರಿಗೆ ಹೋಗ್ಬೇಕು. ಈಗ ಕೊಲ್ಲೂರು ಮೂಕಾಂಬಿಕಾ ದರ್ಶನ ಮುಗಿಸಿ ನಾವು ನಮ್ಮ ಫೈನಲ್ ಡೆಸ್ಟಿನೇಷನ್ ಕೊಡಚಾದ್ರಿ ಬೆಟ್ಟದ ಹತ್ರ ಹೊರಟಿದ್ದೀವಿ. ಸಮಯ ಇವಾಗ 7 ಗಂಟೆ ಆಗ್ತಿದೆ. ಏನಂದ್ರೆ ಇಲ್ಲಿ ಕೊಲ್ಲೂರಲ್ಲೂ ನಿಮ್ಗೆ ಬೇಸ್ ಏನ್ ಪಾಯಿಂಟ್ ಇದೆ, ಕೊಡಚಾದ್ರಿ ಹತ್ರ ಹೋಗಕ್ಕೆ ನಿಮ್ಗೆ ಜೀಪ್ ಸಿಗುತ್ತೆ. ಬಟ್ ಅರೌಂಡ್ 470 ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿಂದ ಅಪ್ ಟು ಟಾಪ್ ವರೆಗೆ ತಗೊಂಡು ಹೋಗ್ತಾರೆ. ಈ ಒಂದು ಕಂಪಲ್ಷನ್ ಏನಿದೆ ಅಂದ್ರೆ ಜೀಪ್ ಫುಲ್ ಆಗಬೇಕು, 8 ಜನ ಜೀಪಲ್ಲಿ ಕೂರ್ಲೇಬೇಕು, ಆವಾಗಷ್ಟೇ ಅವ್ರು ಗಾಡಿ ಬಿಡ್ತಾರೆ. ಅಂಡ್ ಇಫ್ ಯು ಗೋ ಟು ನಿಟ್ಟೂರ್, ಇಲ್ಲಿಂದ ಒಂದು 25 ಕಿಲೋಮೀಟರ್, ಕೊಲ್ಲೂರಿಂದ ಒಂದು 25 ಕಿಲೋಮೀಟರ್ ಇದೆ ನಿಟ್ಟೂರ್ ಅಂತ ಒಂದು ಸಣ್ಣ ಒಂದು ಊರಿದೆ. ಊರಿಂದ ನಮ್ ಜೀಪ್ ಸಿಗುತ್ತಾ ಅಂತ ನಾವಿವಾಗ ಯಾವತ್ತು ನನ್ನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತೀರಿ, ಐದರ್ ನಾನು ನನ್ನ ಫ್ಯಾಮಿಲಿ ಜೊತೆ, ನನ್ನ ವೈಫ್ ಮತ್ತು ಮಗು ಜೊತೆ ಬರ್ತಾ ಇರ್ತೀನಿ, ಆರ್ ಎಲ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ನಮ್ಮ ಗೆಳೆಯರಾಗಿರುವಂಥ ರಾಜೇಶ್ ಭಟ್ ಅವ್ರ ಜೊತೆ ಬರ್ತಾ ಇರ್ತೀನಿ. ಬಟ್ ದಿಸ್ ಟೈಮ್ ವಿ ಹ್ಯಾವ್ ಅ ನ್ಯೂ ಮೆಂಬರ್ ವಿತ್ ಅಸ್, ಸದಾನಂದ್ ಪ್ರಭು ಅಂತ. ಅವರು ನಮ್ಮ ಕಲೀಗು. ಅವ್ರ ಜೊತೆ ನಾವು ಈ ಸತಿ ಕೊಡಚಾದ್ರಿ ಟ್ರಿಕ್ಕಿಗೆ ಹೊರಟಿದ್ದೀವಿ. ಮತ್ತು ರಾಜೇಶ್ ಭಟ್ ಅವರು ಆರಾಮಾಗಿ ಹಿಂದೆ ಕೂತ್ಕೊಂಡು ಈ ಫಾರೆಸ್ಟ್ ಸೀನನ್ನು ಎಂಜಾಯ್ ಮಾಡ್ತಿದ್ದಾರೆ. ಸೊ ಇವಾಗ ನಾವು ಕೊಡಚಾದ್ರಿ ಹೋಗೋ ಬೇಸ್ ಪಾಯಿಂಟ್ ಏನಿದೆ, ನಿಟ್ಟೂರ್ ಅಂತ ಒಂದು ಸಣ್ಣ ಊರಿದೆ, ಅಲ್ಲಿ ಬಂದು ಮುಟ್ಟಿದ್ದೀವಿ. ಸೊ ಇಲ್ಲಿ ನಿಮಗೆ ಜೀಪ್ ಏನು ಹೈರ್ ಮಾಡಬೇಕು, ಅದು ಇಲ್ಲಿ ಮಾಡ್ಬೇಕು. ನೀವು ಜೀಪ್ ಹೈರ್ ಮಾಡಿದರೆ ಹೇಗಂದರೆ, ಒಂದು ಜೀಪಲ್ಲಿ ಮಿನಿಮಮ್ 6 ಜನನ ಅವ್ರು ತಗೊಳ್ತಾರೆ. ಸೊ ದ ಚಾರ್ಜಸ್ ವಿಲ್ ಬಿ ಸಮ್ವೇರ್ ಅರೌಂಡ್ 2500. ಮತ್ತು 3 ಜನ ಅಥವಾ 2 ಜನ ಹೋದ್ರೂ ದೇ ಚಾರ್ಜ್ ದ ಸೇಮ್ ಥಿಂಗ್, 2500 ಚಾರ್ಜ್ ಮಾಡ್ತಾರೆ. ಹೆಸರೇಗೆ ಸರ್? ಸಂತೋಷ್. ಇವತ್ತು ನಮ್ಮ ಸಾರಥಿ ಆಗಿಬಿಟ್ಟು ನಮ್ಮ ಸಂತೋಷ್ ಅವ್ರು ನಮ್ಮ ಜೊತೆಗೆ ಬರ್ತಿದ್ದಾರೆ ಇಲ್ಲಿ ಕೊಡಚಾದ್ರಿಗೆ ಹೋಗೋಕ್ಕೆ. ಸೊ ಅವ್ರು ಹೇಳೋ ಪ್ರಕಾರ ನಾವು ಏನು ನಿಟ್ಟೂರಲ್ಲಿ ಏನು ಜೀಪ್ ಹತ್ತಿದ್ವಿ, ಅಲ್ಲಿಂದ 16 ಕಿಲೋಮೀಟರ್ಸು ನಾವು ವಯ ಜೀಪ್ ನಾವು ಅಪ್ ಟು ಬೇಸ್ ಪಾಯಿಂಟ್ವರೆಗೆ ಹೋಗಬೇಕು, ಶಂಕರಪೀಠ ತನಕ. ಅಲ್ಲಿಂದ ಒಂದು 1.5 ಕಿಲೋಮೀಟರ್ ಟ್ರೆಕ್ ಇದೆಯಂತೆ. ಸೊ ಅಲಾಂಗ್ ವಿತ್ ಬೀಯಿಂಗ್ ಅವರ್ ಸಾರಥಿ ಟುಡೇ, ಅವರು ನಮ್ಮ ಜೊತೆ ಗೈಡ್ ಥರನೂ ನಮಗೆ ಸಹಾಯ ಮಾಡ್ತಿದ್ದಾರೆ. ಇವಾಗ ಮೂಕಾಂಬಿಕಾ ವೈಲ್ಡ್ ಲೈಫ್ ಲಿಮಿಟಿಗೆ ನಾವು ರೀಚ್ ಆಗಿದ್ದೀವಿ. ಇಲ್ಲಿ ಚೆಕ್ಕಿಂಗ್ ಎಲ್ಲ ಆದಮೇಲೆ ಏನು ಚಾರ್ಜಸ್ ಇದೆಯೋ ಅದನ್ನೆಲ್ಲ ಪೇ ಮಾಡಿಬಿಟ್ಟು ಹೊರಡಬೇಕು. ಕಳೆದ 2-3 ವಿಡಿಯೋದಿಂದ ನೀವು ನೋಡ್ತಾ ಇದ್ದೀರಿ, ನಾವು ಏನೊಂದು ಎಲ್ಲ ಹೋದ್ರೂ ನಮಗೊಂದು ಏನು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇತ್ತು, ಅದು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇದ್ವಿ. ಅದೇ ನಾನು ತೋರಿಸಿದ್ದೀನಿ ನಿಮಗೆ. ಬಟ್ ಇಲ್ಲಿ ಏನು ನಾವು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ, ದಟ್ ಈಸ್ ಅಪ್ ಟು ಅ ವೆರಿ ಎಕ್ಸ್ಟ್ರೀಮ್ ಲೆವೆಲ್. ಕೆಳಗಡೆಯಿಂದ ನಿಮ್ಮೊಂದು ರೂಟ್ ತೋರಿಸಿದ್ನಲ್ಲ ನಾನು ಟ್ರೆಕ್ಕಿಂಗ್ ಬರಲಿಕ್ಕೆ, ಅದರಿಂದ ಬಂದು ಸೀದಾ ಇಲ್ಲಿ ಕೆಳಗಡೆ ಬಂದು ಫಾಲ್ಸ್ ಜಾಯ್ನ್ ಆಗ್ತದೆ. ಫಾಲ್ಸಿಂದ ಮಾಡಿ ಡಿವಿಷನ್ ತಗೊಂಡು ಇಲ್ಲಿ ಮೇಲ್ಗಡೆ ಬರಬೇಕು. ಈ 2 ಬೆಟ್ಟದ ಮಧ್ಯದಲ್ಲೇ ನೀರು ಹುಟ್ಟಿ ಹೋಗಿ ಫಾಲ್ಸ್ ಆಗೋದು. ಸೊ ಇವಾಗ ನಾವು ಒಂದು ನಡುವಲ್ಲಿ ಒಂದು ಪಾಯಿಂಟಲ್ಲಿ ಬಂದು ಇಲ್ಲಿ ಹಾಲ್ಟ್ ಮಾಡಿದ್ದೀವಿ. ಅಲ್ಲಿ ಏನು ಹಿಂದ್ಗಡೆ ನೀವು ಏನು ಬೆಟ್ಟ ನೋಡ್ತಿದ್ದೀರಾ, ಆ ಬೆಟ್ಟದಲ್ಲಿ ಗಾಳಿಪಟ ಪಿಕ್ಚರಲ್ಲಿ ಏನು ನದಿಯಿಂದ ಇಂತನ ಹಾಡಾಗಿತ್ತು, ಆ ಶೂಟಿಂಗ್ ಅಲ್ಲೇ ಆಗಿತ್ತು ಅಂತ ನಮ್ಮ ಸಾರಥಿ ಅವ್ರು ನಮ್ಗೆ ಹೇಳ್ತಿದ್ದಾರೆ. ಮತ್ತೆ ಇದು ಸನ್ಸೆಟ್ ಅಲ್ವಾ ಸರ್? ಸನ್ಸೆಟ್ ಪಾಯಿಂಟ್ ಏನಿದು? ಸನ್ರೈಸ್ ಪಾಯಿಂಟ್. ಸನ್ರೈಸ್ ಪಾಯಿಂಟ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ.
ಕೊಡಚಾದ್ರಿ ಬೆಟ್ಟದ ಸನ್ರೈಸ್ ಪಾಯಿಂಟ್ ಏನಿದೆ ಅದು ನಿಮ್ಗೆ ಇಲ್ಲಿ ಕಾಣಿಸ್ತಿದೆ, ಮತ್ತು ಸನ್ಸೆಟ್ ಪಾಯಿಂಟ್ ಏನಿದೆ ಅದು ಆ ಕಡೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಸನ್ಸೆಟ್ ಆಗುತ್ತೆ. ಸೊ ಇವಾಗ ಇಲ್ಲಿಂದ ನಾವು ಹೊರಟ್ಬಿಟ್ಟು ನಾವು ಏನು ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹೋಗ್ತೀವಿ ಆ ಪಾಯಿಂಟ್ಗೆ ಹೋಗಿ ನಾವು ಇವಾಗ ಮುಟ್ತಾ ಇದ್ದೀವಿ. ಮತ್ತಲ್ಲಿಂದ 1-1.5 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕಂತೆ. ಕೊಲ್ಲೂರು ಏನು ದೇವಸ್ಥಾನ ಇದೆ ಅದರ ಮೂಲ ಸ್ಥಾನ ಈ ಕೊಡಚಾದ್ರಿ ಬೆಟ್ಟದ ಮೇಲೆ ಇದೆ. ಆ ಮೂಲ ಸ್ಥಾನ ನೀವಿಲ್ಲಿ ಇವಾಗ ನೋಡ್ತಾ ಇದ್ದೀರಾ. ಎರಡು 2400 ವರ್ಷಗಳ ಹಿಂದೆ ಶ್ರೀದೇವಿ ಮೂಕಾಸುರನನ್ನು ಕೊಂದಂತಹ 32 ಅಡಿಯ ಉದ್ದದ ತ್ರಿಶೂಲವನ್ನು ನೀವೀಗ ನೋಡ್ತಾ ಇದ್ದೀರಾ. ಶ್ರೀಮದ್ ಶಂಕರಾಚಾರ್ಯರು ತಪಸ್ ಮಾಡಿದಂತಹ ಮೂಲ ಸ್ಥಾನವನ್ನು ತಾವೀಗ ನೋಡ್ತಾ ಇದ್ದಾರೆ. ಪಂಚಮುಖ ಗಣಪತಿ ಶಿವಲಿಂಗ ಮತ್ತೆ ದೇವಿ ಮೂಕಾಂಬಿಕಾ ಮೂಲ ಸ್ವರೂಪ ಅಂತ ಪರ್ವತಾಧೀಶ್ವರಿ ಅಂತ ದೇವಿಯ ಹೆಸರು. 1ನೇ ಯುಗದಲ್ಲಿ ಸಪ್ತ ಋಷಿಗಳು ಪ್ರತಿಷ್ಠೆ ಮಾಡ್ತಾರೆ. 2ನೇ ಯುಗದಲ್ಲಿ ಪರ್ವತ ಇಲ್ಲಿ ಬರುತ್ತೆ. 3ನೇ ಯುಗದಲ್ಲಿ ಮೂಕಾಸುರನ ವರೆಗೋಸ್ಕರ ಕೋಲ ಮಹರ್ಷಿಗಳು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವಿಯ ಅಭಯ ಕೊಟ್ಟು ಕೊಲ್ಲೂರಿಗೆ ಹೋಗಿ ಕೊಲ್ಲೂರಿನಲ್ಲಿ ಚಕ್ರದಿಂದ ಮೂಕಾಸುರನ ವಧೆ ಆಗುತ್ತೆ. ಹಾಗೆ ಮೂಕಾಸುರ ಮರ್ದಿನಿ ಮೂಕಾಂಬ ಅಂತ ಕೊಲ್ಲೂರಿನಲ್ಲಿ ಆಯಿತು. ಮತ್ತೆ ಕಲಿಯುಗದಲ್ಲಿ ಶಂಕರಾಚಾರ್ಯರು ಬಂದು ಇಲ್ಲಿ ತಪಸ್ಸು ಮಾಡ್ತಾರೆ. ಇಲ್ಲಿ ಕಂಡ ಮಹಾಲಕ್ಷ್ಮಿ ರೂಪವನ್ನು ಕೊಲ್ಲೂರಿನಲ್ಲಿ ವಿಗ್ರಹ ಪ್ರತಿಷ್ಠೆ ಮಾಡ್ತಾರೆ. ಹೀಗೆ 4 ಯುಗದ ಇತಿಹಾಸ ಇದೆ. ಒಟ್ಟು 64 ತೀರ್ಥ ಇದೆ. ಈ 64 ತೀರ್ಥ ಮಧ್ಯದಲ್ಲಿ ದೇವಿ ಪ್ರತಿಷ್ಠೆ ಇದೆ. ಅದರಲ್ಲಿ 1ನೇ ತೀರ್ಥ ನಾಗತೀರ್ಥ ಅಂತ, ಅದೇ ಚೌಪಲಿಂಗ ಅನುಭವ. ಹಾಗೆ ಕೊಲ್ಲೂರಿಗೆ ತೀರ್ಥ ಮತ್ತು ಕ್ಷೇತ್ರ 2 ಮೂಲ ಸ್ಥಾನ ಬರುತ್ತೆ. ಇವಾಗ ಆಲ್ಮೋಸ್ಟ್ ಅರೌಂಡ್ 9 ಕಿಲೋಮೀಟರ್ಸ್ ನಾವು ಆಫ್ ರೋಡ್, ಎಕ್ಸ್ಟ್ರೀಮ್ ಆಫ್ ರೋಡ್ ಏನು ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನು ಅನುಭವಿಸಿ ನಾವಿವಾಗ ಒಂದು ಸರ್ಟನ್ ಪಾಯಿಂಟಿಗೆ ಬಂದು ಮುಟ್ಟಿದ್ದೀವಿ. ಇಲ್ಲಿ PWD ಗೆಸ್ಟ್ ಹೌಸ್ ಇದೆ ಹಿಂದ್ಗಡೆ, ಅಲ್ಲಿ ನೀವು ಬಂದುಬಿಟ್ಟು ಸ್ಟೇ ಮಾಡ್ಬೋದು. ಚಾರ್ಜಸ್ ಕೇಳಿದರೆ ಪರ್ ಹೆಡ್ ಅರೌಂಡ್ 900 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದರು. ದಟ್ ಈಸ್ ವಿತ್ ಫುಡ್. ಸೊ ನೀವು ಆ PWD ಏನು ಗೆಸ್ಟ್ ಹೌಸ್ ಇದೆ ಅಲ್ಲಿ ಸ್ಟೇ ಮಾಡಿಬಿಟ್ಟು ಅಲ್ಲಿ 1 ನೈಟ್ ಅಥವಾ 2 ನೈಟ್ ಇಲ್ಲಿ ಸ್ಟೇ ಮಾಡಿದರೆ ಟ್ರೆಕ್ಕಿಂಗ್ ಎಲ್ಲ ಏನಿದೆ ಕಂಪ್ಲೀಟ್ ಮಾಡಿಬಿಟ್ಟು ಸನ್ರೈಸ್ ಅಥವಾ ಸನ್ಸೆಟ್ ಎಲ್ಲ ಮುಗಿಸಿ ನೀವು ನಿಮ್ಮ ಊರಿಗೆ ಇಲ್ಲಿ ಆದಷ್ಟು ಏಜ್ ಆಗಿರೋರು ಮತ್ತು ಸಣ್ಣ ಮಕ್ಕಳು ಕರ್ಕೊಂಡು ಬರೋದು ಆದಷ್ಟು ಅವಾಯ್ಡ್ ಮಾಡಿ. ಬಿಕಾಸ್ ಏನು ಆವಾಗ ನಿಮ್ಗೆ ಅದೊಂದು ಫಸ್ಟ್ ಪಾಯಿಂಟ್ ತೋರಿಸಿದ್ದೆ ಗೆಸ್ಟ್ ಹೌಸ್ದು, ಅಲ್ಲಿಂದ ಸರಿಸುಮಾರು 1 to 1.5 ಕಿಲೋಮೀಟರ್ಸ್ ಜಂಗಲ್ ಒಳಗೆ ಟ್ರೆಕ್ಕಿಂಗ್ ಇದೆ. ಮತ್ತು ಫಾರ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಿಗೆ ದಿಸ್ ವುಡ್ ಬಿ ಅ ವೆರಿ ಈಸಿ ಟ್ರೆಕ್. ಬಟ್ ನಮ್ಮ ಥರ ಬಿಗಿನರ್ಸ್ಗೆ ಇದೇ ತುಂಬ ಕಷ್ಟ ಆಗ್ತಿರೋ ಟ್ರೆಕ್ ಥರ ಕಾಣಿಸ್ತಿದೆ. ಭೂಮಿ ಮೇಲೆ ಸ್ವರ್ಗ ಅಂತ ಇದ್ರೆ ಅದು ಖಂಡಿತವಾಗ್ಲೂ ಈ ಕೊಡಚಾದ್ರಿ ಶ್ರೇಣಿಗಳ ಬೆಟ್ಟನೇ ಇರ್ಬೋದು. ಇದಕ್ಕಿಂತ ಇನ್ನು ಏನು ಬೇಕು ನೀವೇನು. ಬೆಟ್ಟ ಎಲ್ಲ ಹತ್ತಿ ಇಳಿದು ಕೊನೆಗೂ ನಾನು ಶಂಕರಾಚಾರ್ಯರ ಮೂಲ ಏನು ಕಲ್ಲಿನ ಮಂಟಪ ಇದೆ ಅಲ್ಲಿಗೆ ಬಂದು ಮುಟ್ಟಿದ್ದೀನಿ. ಇಲ್ಲಿಗೆ ಬಂದ ನಂತರ ಏನೊಂದು ಸಮಾಧಾನ ಸಿಗುತ್ತೆ, ಅದು ನಿಮಗೆ ಆ ಬೆಟ್ಟ ಹತ್ತಬೇಕಾದ್ರೆ ಖಂಡಿತವಾಗ್ಲೂ ಸಿಗಲ್ಲ. ಇಲ್ಲಿ ಏನು ಆ ಪ್ರಶಾಂತತೆ ಇದೆಯೋ, ಏನು ಆ ಕಾಡಿನ ಸೌಂದರ್ಯ ಇದೆಯೋ, ಇಲ್ಲಿಂದನೇ ನಾವೆಲ್ಲರೂ ಸೌದ್ರೇನೆ ಅದ್ರ ಚಂದ. ನಮ್ಮ ಅಡ್ವೆಂಚರಸ್ ಡ್ರೈವರ್ ಸಂತೋಷ್ ಅವರು ನಮ್ಗೆ ಸೇಫ್ ಆಗಿ ಇಲ್ಲಿ ಜಾಗಕ್ಕೆ ತಂದು ಬಿಟ್ಟಿದ್ದಾರೆ ವಾಪಸ್ ನಿಟ್ಟೂರಿಗೆ.
ಫಸ್ಟ್ ಆಫ್ ಆಲ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬಾ ಧನ್ಯವಾದ ಸರ್. ಮತ್ತೆ ಹೇಳ್ದಾಗೆ ಇಲ್ಲಿ ಏನ್ ಮೇಲೆ PG ಇದೆ ಅಂತ ಹೇಳಿದ್ರಿ, ಅಲ್ಲಿ ಏನಾದ್ರು ಸ್ಟೇ ಮಾಡೋದಿದ್ರೆ ನಿಮ್ಗೆ ಫೋನ್ ಮಾಡಿದ್ರೆ ಆಗತ್ತಾ ಸರ್? ಇಲ್ಲಿ ನಿಮ್ಮ ನಂಬರ್ 8762 0259. ಓಕೆ ಸರ್, ಥ್ಯಾಂಕ್ ಯು. ಸಂತೋಷ್ ಶೆಟ್ಟಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.